ಆತ್ಮೀಯ ವೀಕ್ಷಕರೇ ನಮಸ್ಕಾರ. ನಾನು ದೇವರಾಜ್ ರೆಡ್ಡಿ, ಅಂತರ್ಜಲ ತಜ್ಞ, ಚಿತ್ರದುರ್ಗದ ಜಿಯೋ ರೈನ್ ವಾಟರ್ ಬೋರ್ಡ್ ಸಂಸ್ಥೆಯ ಮುಖ್ಯಸ್ಥ. ಆತ್ಮೀಯರೇ, ನಮ್ಮ ಯೂಟ್ಯೂಬ್ ಚಾನಲ್ ತಮಗೆಲ್ಲ ಸ್ವಾಗತ. ನಾವು ತೋಟ ಮಾಡುವಂಥ ಉದ್ದೇಶ ಇಟ್ಕೊಂಡಂಥವ್ರು ಏನು ಬೆಳೆ ಬೆಳಿಬೇಕು, ಯಾವುದಕ್ಕೆ ನಮಗೆ ಡಿಮ್ಯಾಂಡ್ ಇದೆ ಅಂತಕ್ಕಂಥದ್ದು ಭಾಳಷ್ಟು ನೀವು ವಿಡಿಯೋಗಳು ನೋಡ್ತಾ ಇರ್ತೀರ. ಹಾಗಾಗಿ ಜಾಕಾಯಿ, ಜಾಪತ್ರೆ ಇಂಥ ಒಂದು ಬೆಳೆ ಬೆಳೆಯೋದ್ರಿಂದ ಯಾವ ಥರ ರೈತರು ಸಬಲೀಕರಣ ಆಗ್ಬೋದು ಅನ್ನಲಿಕ್ಕೆ ಇದೊಂದು ವಿಡಿಯೋ. ಈ ರೈತ ಸುಮಾರು ವೆರೈಟಿ ಜಾಕಾಯಿ ವೆರೈಟಿಗಳನ್ನ ಇಟ್ಕೊಂಡಿದ್ದಾರೆ. ಈ ಒಂದು ಜಾಕಾಯಿ ಜಾಪತ್ರೆಗೆ ತುಂಬ ಬೇಡಿಕೆ ಇದೆ. ಯಾಕೆಂದರೆ ಬೇರೆ ಬೇರೆ ಬೆಳೆಗಳಿಗೆ ನಾವು ಕಾಂಪಿಟೇಷನ್ ಬರ್ತದೆ, ಬಟ್ ಈ ಥರ ಬೆಳೆಗಳಿಗೆ ಇನ್ನೂ ಕಾಂಪಿಟೇಷನ್ ಅಷ್ಟು ಬಂದಿಲ್ಲ ಮತ್ತು ತುಂಬ ಡಿಮ್ಯಾಂಡ್ ಇದೆ. ಜಾಪತ್ರೆಗೆ ಒಂದು ಕೆ ಜಿಗೆ ಸುಮಾರು 3,000 ರೂಪಾಯಿವರೆಗೂ ರೇಟ್ ಇದೆ. ಈ ಥರದ ಬೆಳೆಗಳು ನೀವು ಯಾಕೆ ಟ್ರೈ ಮಾಡಬಾರ್ದು? ಈ ರೈತನ ಹತ್ರ ಸುಮಾರು ಒಂದು 20ಕ್ಕೂ ಹೆಚ್ಚು ವೆರೈಟಿ ಜಾಕಾಯಿ ಗಿಡಗಳನ್ನ ನೋಡ್ತಾ ಹೋಗ್ತೀವಿ. ಹಾಗಾಗಿ ಈ ವಿಡಿಯೋದಲ್ಲಿ ಹೆಚ್ಚಿನ ಮಾಹಿತಿ ಇದೆ. ನೀವು ಜಾಕಾಯಿ ಗಿಡವನ್ನು ಬೆಳೆಸಬೇಕು ಅನ್ನೋದಾದರೆ ಈ ವಿಡಿಯೋದಲ್ಲಿ ಸಾಕಷ್ಟು ಟಿಪ್ಸ್ ರೈತರು ಕೊಡ್ತಾ ಹೋಗ್ತಾರೆ, ನೋಡ್ತಾ ಹೋಗ್ತಾರೆ. ಸರ್ ಲಿಂಗರಾಜ್ ಸರ್, ನಮಸ್ಕಾರ. ನಮಸ್ಕಾರ ಸರ್. ಸರ್ ಲಿಂಗರಾಜ್ ಸರ್, ನಿಮ್ಮ ಹತ್ರ ಜಾಕಾಯಿ ಎಷ್ಟು ವೆರೈಟಿ ಇದೆ ಸರ್? ಎಷ್ಟು ಗಿಡಗಳಿದೆ ಒಟ್ಟು? ಸರ್ ಒಂದು 200 ಗಿಡ ಇದೆ ಸರ್ ನನ್ನ ಹತ್ರ. ಜಾಕಾಯಿ ಗಿಡ ಇದೆ ಸರ್. ಈ ನಮ್ಮ ಭಾರತ ದೇಶದಲ್ಲಿ ಪ್ರಚಾರದಲ್ಲಿ ಇರ್ತಕ್ಕಂಥ ಎಲ್ಲ ಜಾಕಾಯಿ ಗಿಡಗಳನ್ನು ನಾನು ಪ್ಲಾಂಟ್ ಮಾಡಿದ್ದೀನಿ ಸರ್. ಒಂದು ಲೈನು ಗ್ರಾಫ್ಟೆಡ್, ಒಂದು ಲೈನು ಬೀಜದ್ದು, ಒಂದು ಲೈನು ಬೇರೆ ವೆರೈಟೀಸು. ನಮ್ಮ ಭಾರತದಲ್ಲಿ ಸಾಮಾನ್ಯ ಕೊಂಕಣ ಸುಗಂಧ, ಕೇಳಶ್ರೀ, ಇಂದ್ಯಶ್ರೀ, ಆಮೇಲೆ ಕೊಂಕಣ ಸುಗಂಧ, ಇದು ಮತ್ತೆ ಇನ್ನೊಂದು 2-3 ವೆರೈಟೀಸ್ ಇದೆ ಸರ್. ಆಮೇಲೆ ಕಡುವ ಮಕ್ಕಳು ಮತ್ತೆ ಕಿಣ ತುಕಾರ, ಈ ತಳಿಗಳೆಲ್ಲ ನಾಟಿ ಮಾಡಿದ್ದೀನಿ ಸರ್. ಮತ್ತೆ ಇನ್ನೊಂದಾಗಿ ನಾನು ಶ್ರೀಲಂಕಾ ವೆರೈಟೀಸು ಒಂದು ನಾಟಿ ಮಾಡಿದ್ದೀನಿ, ಅದು ಫಸ್ಟ್ ಬಂದಿದೆ ಸರ್. ಇದು ಕೇಳಶ್ರೀ, ಇದು ಗ್ರಾಫ್ಟೆಡ್ ಸರ್. ಇದು ಕೇರಳ ಶ್ರೀ ಅಂತ ಸರ್. ಆ ಕೇರಳದಲ್ಲಿ ಒಂದು ವೆರೈಟೀಸ್ ಅವರ ನಾವೇನು ಹೇಳ್ತೀವಿ ಸರ್, ಒಂದು ಏನು ಹೇಳ್ತಾರಲ್ಲ, ಅವರು ತಗೊಂಡಿರ್ತಕ್ಕಂಥ ಒಂದು ಪೇಟೆಂಟ್ ತಗೊಂಡಿರ್ತಾರಲ್ಲ ಸರ್, ಆ ಪೇಟೆಂಟ್ ತಗೊಂಡಿರ್ತಕ್ಕಂಥ ಒಂದು ತಳಿ ಸರ್. ಇದು ಸಾಮಾನ್ಯವಾಗಿ ಹೌದು ಸರ್, ಕೇಳಶ್ರೀ ಸರ್. ಈ ಗಿಡ ಎಷ್ಟು ವರ್ಷ ಆಯ್ತು ಇದು ಸರ್? ಇದು ಆ ಗಿಡ 6 ವರ್ಷ ಆಗಿದೆ ಸರ್. ಇದು 6 ವರ್ಷ ಆಗಿದೆ. 4 ವರ್ಷಕ್ಕೆ ಫಸಲು ಬಂತು ಸರ್. ಪ್ರತಿ ವರ್ಷನೂ ಒಂದು 6, 8, 10 ಕಾಯಿ ಬರುತ್ತೆ ಸರ್. ಇದು ಹಣ್ಣು ಈಗ ಇನ್ನು ಬರ್ಲಿಕ್ಕೆ ಎಷ್ಟು ಸಮಯ ಸರ್? ಇನ್ನೊಂದು 2 ತಿಂಗಳು ಬರಬೇಕಾಗುತ್ತೆ ಸರ್. ಇನ್ನು ಹಣ್ಣಾಗ್ಲಿಕ್ಕೆ ಯಾವ ಬಣ್ಣಕ್ಕೆ ಬರುತ್ತೆ ಸರ್? ಇದು ಸೇಮ್ ಬಣ್ಣ ಇರುತ್ತೆ ಸರ್, ಒಂದು ಸ್ವಲ್ಪ ರೆಡ್ಡಿಶ್ ಆಗುತ್ತೆ. ಮಧ್ಯ ಭಾಗದಲ್ಲಿ ನೋಡಿ ಸರ್, ಇಲ್ಲಿ ಹಾಕಿದೆ ನೋಡಿ, ಇಲ್ಲಿ ತೋರಿಸ್ತೀನಿ ನಿಮಗೆ ನೋಡಿ. ಇಲ್ಲಿ ನೋಡಿ ಸರ್, ಇಲ್ಲಿ ಮಧ್ಯ ಭಾಗದಲ್ಲಿ ಇದೆಯಲ್ಲ ಸರ್, ಇಲ್ಲಿ ಒಡಪ್ ಬರ್ತದೆ ಸರ್. ಇಲ್ಲಿ ಸೀಳ್ದಂಗೆ ಆಗುತ್ತೆ ಸರ್. ಒಳಭಾಗದಲ್ಲಿ ಬೀಜ ಸಿಗುತ್ತೆ ಸರ್, ಆಮೇಲೆ ಪತ್ರೆನೂ ಸಿಗುತ್ತೆ. ಇದು ಪತ್ರೆ ಏನು ಮಂದಾಗಿರ್ತಕ್ಕಂಥ ಪತ್ರೆ ಏನಲ್ಲ, ಸಾಧಾರಣ ಪತ್ರೆ. ಇದರಲ್ಲಿ ಕೀನ ತುಕಾರ ಮತ್ತೆ ಕಡುವ ಮಕ್ಕಳು, ಇದರಲ್ಲಿ ಪತ್ರೆ ಮಂದಾಗಿರುತ್ತೆ ಸರ್. 3 ಗ್ರಾಮ್ ಬರುತ್ತೆ ಸರ್. ಒಂದು ಪತ್ರೆ 3 ಗ್ರಾಮ್ ಬರುತ್ತೆ. ಇದು 1 ಗ್ರಾಮ್ ಬರುತ್ತೆ ಸರ್. ಇದು ಪತ್ರೆ ರೇಟು ಹಣ್ಣಿಗೆ 1 ಗ್ರಾಮ್ ಬರುತ್ತೆ. 1 ಗ್ರಾಮ್ ಬರುತ್ತೆ ಸರ್. ಈ ಕೊಂಕಣ ಸುಗ, ಇದು ಯಾವುದು ಇದೆಯಲ್ಲ, ಯಾವುದು ನಮ್ಮ ಕಿಣ ತುಕಾರ ಮತ್ತೆ ಕಡುವ ಮಕ್ಕಳು 3 ಗ್ರಾಮ್ ಬರುತ್ತೆ ಸರ್ ಪತ್ರೆಗೆ. ಪತ್ರೆ ರೇಟ್ ಜಾಸ್ತಿ ಇರೋದ್ರಿಂದ ನಾವು ಪತ್ರೆ ಕಡೆ ಫೋಕಸ್ಸನ್ನು ಮಾಡಬೇಕಾಗ್ಬಿಡ್ತಲ್ಲ ಸರ್. ಈಗ ಜಾಯಿಕಾಯಿ ನಮ್ಮಲ್ಲಿ ಮಾರ್ಕೆಟಿಂಗ್ ಮಾಡಿಲ್ಲ ನಾವು. ಮಾರ್ಕೆಟಿಂಗ್ ಆದ್ಮೇಲೆ ಬಳಸ್ತಾ ಇದ್ದೀರಾ ಮನೆಗೆ ಆಗುತ್ತೆ ಸರ್. ಬಂದರ್ಗೆ ಹೋದರೆ ಕೊಡೋಕ್ಕಾಗುತ್ತೆ. ಎಲ್ಲ ಗಿಡಗಳನ್ನು 4-5 ಬರೋದ್ರಿಂದ ನಾವು ಮಾರ್ಕೆಟಿಂಗ್ ಮಾಡಿಲ್ಲ. ಮನೇಲಿ ನೋಡ್ಬೋದು. ಇದೆ ಸರ್, ಇದೆ ಕೊಡ್ತೀವಿ ಸರ್. ಸರಿ, ಈಗ ಈ ಗಿಡಕ್ಕೆ ಈ ವರ್ಷ ಎಷ್ಟು ಹಣ್ಣು ಬಿಡ್ಬೋದು ಸರ್? ಒಂದು 25-30 ಬಿಡ್ಬೋದು ಸರ್. ಇದು 6 ವರ್ಷದ ಗಿಡ. 6 ವರ್ಷದ ಗಿಡ ಸರ್. ನೋಡಿ ಸರ್, ಹೂವಾಗಿದೆ ಈಗಲೇ, ಕಾಯಿ ದಂಡೆಯಲ್ಲಿ ಹೂವಾಗಿದೆ. ವರ್ಷದಲ್ಲಿ 2 ಫಸಲು ಬರುತ್ತಲ್ಲ. ಓಕೆ, ಈ ಥರದ ಎಷ್ಟು ಗಿಡ ಇದೆ ನಿಮ್ಮ ಫಸಲಿಗೆ ಬಂದಿರೋದು ಸರ್? ಎಲ್ಲ ಸುಮಾರು ಒಂದು 200 ಗಿಡನೂ ಫಸಲಿಗೆ ಬಂದಿದೆ. ಕೆಲವು ಸಣ್ಣ ಗಿಡ ಇದೆ. ನಾವು ವೆರೈಟೀಸ್ ಯಾವ್ಯಾವ ಸಿಗುತ್ತೆ ಆ ವೆರೈಟೀಸನ್ನು ನಾನು ನೆಡ್ತಾ ಹೋಗಿದ್ದೀನಿ ಸರ್. ನೋಡಿ, ಅದು ಬೀಜದ್ದು, ಇದು ಗ್ರಾಫ್ಟೆಡ್. ಓಕೆ, ಇದು ಹಾಂ ಸರ್. ಓಕೆ, ಇದು ಜಾಕಾಯಿ ಗಿಡಗಳಿಗೆ ಜಾಸ್ತಿ ಫೋಕಸ್ ಮಾಡಿದ್ದೀನಿ ಸರ್. ಇದು ಮಾಮೂಲಿ ಸೇಬ್ ಅಂತೀವಲ್ಲ ಸರ್. ಯಾವ ಸರ್ ಇದು? ಇದು ಸರ್ ಮರ್ಸೇಬ್ ಸರ್. ಅದೇ PS ಅಂತ ಏನು ಹೇಳ್ತೀವಲ್ಲ, ಮರ್ಸೇಬ್ ಇದು. ಓಕೆ, ಮಧ್ಯ ಇದೆ ನೋಡಿ, ಇಲ್ಲಿ ಇಲ್ಲ ನೋಡಿ, ಇಲ್ಲಿ ಟೈಮ್ ಬೇಕು ಸರ್. ಇದು ಪರ್ಮನೆಂಟಾಗಿ ಆಗ್ತಾ ಇರ್ತದೆ ಸರ್. 2 ಫಸಲು ಬರುತ್ತೆ. ಇದು 2 ಫಸಲು ಬರುತ್ತೆ ವರ್ಷದಲ್ಲಿ. 2 ಫಸಲು ಬರುತ್ತೆ. ಇಲ್ಲ ಹೂ ಇರುತ್ತೆ, ಇಲ್ಲ ಕಾಯಿ ಇರುತ್ತೆ. ಹೂ ಇರುತ್ತೆ, ಇಲ್ಲ ಕಾಯಿ ಇರುತ್ತೆ. ಈಗ ಪತ್ರೆಗೆ ಜಾಸ್ತಿ ರೇಟ್, ಕಾಯಿಗೆ ಜಾಸ್ತಿ ರೇಟ್? ಪತ್ರೆ ಜಾಸ್ತಿ ರೇಟ್ ಸರ್. ಪತ್ರೆ ಸಾಮಾನ್ಯವಾಗಿ ಈ ವರ್ಷದ ಹೊಸ ರೇಟ್ ಅಂತ ಏನು ಹೇಳ್ತಾರೆ, 2,000 ರೂಪಾಯಿ ಇದೆ ಸರ್ ಪತ್ರೆ, 1 ಕೆಜಿಗೆ. ಕಾಯಿ ಬಂದು 600-700 ರೂಪಾಯಿ ರೇಟ್ ಇರ್ಬೋದು ಸರ್. ಅದು
ಈಗ ಪತ್ರೆ ಏನಕ್ಕೆ ಬಳಕೆ ಆಗುತ್ತೆ ಈಗ? ಸರ್ ಅದನ್ನು ನಾವು ಏನು ನಮ್ಮ ನಾನ್ ವೆಜ್ ಅಡುಗೆಗಳಿಗೆ ಬಳಸ್ತಾರೆ ಸರ್, ಈ ಟೇಸ್ಟಿಂಗ್ಗೆ ಒಳ್ಳೆ ಸುಗಂಧ ಬರುತ್ತೆ ಅಂತ. ಅದ ನಂತರದಲ್ಲಿ ಆಯುರ್ವೇದಿಕಲ್ಲಿ ಈ ಕಾಯಿಗಳನ್ನ ಬಳಸ್ತಾರೆ ಅಂತಕ್ಕಂಥದ್ದನ್ನು ಹೇಳ್ತಾರೆ, ನಮಗೆ ಅದು ಗೊತ್ತಿಲ್ಲ. ಒಟ್ಟು ಅಂಗಡಿಗಳಲ್ಲಿ ಹೌದು. ಮತ್ತು ಈಗ ನಮ್ಮ ಭಾರತದಲ್ಲಿ ಸಾಮಾನ್ಯವಾಗಿ ಜಹಾಯಿ ಕಾಯಿಗಳನ್ನು ಬಳಸಿದರೆ ನಾವು ಅದನ್ನು ನಮ್ಮ ಹಸಿನ ಮತ್ತು ಬೆಣ್ಣೆ ಸವಿದಂತೆ ಅಂತಕ್ಕಂಥದ್ದನ್ನ ಪ್ರಚಲಿತ ಇದೆ ಸರ್ ನಮ್ಮ ಹಳ್ಳಿ ಗ್ರಾಮೀಣ ಭಾಗದಲ್ಲಿ. ಅದು ಎಷ್ಟು ಸರಿ ಇದೆ ಎಷ್ಟು ತಪ್ಪು ನನಗೂ ಗೊತ್ತಿಲ್ಲ ಸರ್. ಒಂದು ಗಿಡದಲ್ಲಿ ಯಾವುದೋ ಒಂದು ಹೂ ಗಂಡಿರ್ತದೆ ಸರ್, ಒಂದೇ ಹೂ ಬರುತ್ತೆ ಸರ್. ಆ ಒಂದೇ ಹೂ ಬರ್ತಕ್ಕಂಥದ್ದು ಎಣ್ಣೆ ಸರ್. ಅದು ಒಂದು ಬಂದರೆ ಪಕ್ಕ ಅದು ಗಿಡನೂ ಎಣ್ಣೆ ಸರ್. ಮೂರು ಬರ್ತಕ್ಕಂಥದ್ರಲ್ಲಿ ಗೊಂಚಲ ರೀತಿ ಬರ್ತದೆ, ಅದು ಗಂಡು ಗಿಡ ಆಗಿರ್ಬೋದು ಸರ್. ಆದರೆ ಜಾಸ್ತಿ ಗಂಡು ಗಿಡ ಆಗುತ್ತೆ ಹಾಗೆ. ಈಗ 50% ಅಂತ ಹೇಳ್ತಾರೆ ಸರ್, ಬರೀ ಸುಳ್ಳು. ಸಾಮಾನ್ಯ ನಾನು ನೋಡಿರ್ತಕ್ಕಂಥ ತೋಟಗಳಲ್ಲಿ 90-95% ಹೆಣ್ಣು ಗಿಡಗಳಾಗಿರ್ತಕ್ಕಂಥ ನಿದರ್ಶನ ಇದ್ದಾವೆ ಸರ್. ಗ್ರಾಫ್ಟೆಡ್ಡಲ್ಲಿ ನಮ್ಮ ಗಿಡಗಳು ಗ್ರೋತ್ ಆಗೋದು ಕಡಿಮೆ, ಬೀಜ ಗಿಡದ ಗ್ರೋತ್ ಆಗೋದು ಜಾಸ್ತಿ ಸರ್. ಮೂಲ ಏನಿರ್ತದೆ ಆ ಗಿಡದ ನಾವು ಉಳಿಸ್ಕೋಬೇಕು ಅಂತ ಗ್ರಾಫ್ಟೆಡ್ ಮಾಡಬೇಕು ಸರ್. ಬೀಜದ ಗಿಡದಲ್ಲಿ ಆ ಮೂಲ ತಳಿಯ ಸ್ವಲ್ಪ ಬರಲ್ಲ ಸರ್, ಬೀಜದಲ್ಲಿ ಬದಲಾವಣೆ ಆಗ್ಬೋದು. ಅದಕ್ಕೋಸ್ಕರ ನಾವು ಗ್ರಾಫ್ಟೆಡ್ ನೆಡಬೇಕೇ ಹೊರತು ಇದನ್ನ ನೆಡಂಗಿಲ್ಲ ಸರ್. ಬೀಜದ್ದು ಒಳ್ಳೆಯದು, ಗ್ರಾಫ್ಟೆಡ್ಡು ಒಳ್ಳೆಯದು. ಮೂಲ ತತ್ವ ಉಳಿಸ್ಕೋಬೇಕು ಅಂದರೆ ಗ್ರಾಫ್ಟೆಡ್ಗೆ ಹೋಗ್ಬೇಕು, ಒಳ್ಳೆ ಗ್ರೋತ್ ಬರಬೇಕು ಅಂದರೆ ಬೀಜಕ್ಕೆ ಹೋಗ್ಬೇಕು. ಈ ಪಾಲಿನೇಷನ್ ಏನು ಮಾಡಬೇಕು? ಪಾಲಿನೇಷನ್ ಇಲ್ಲ ಸರ್, ಸ್ವತಂತ್ರವಾಗಿ ಆಗುತ್ತೆ. ಈ ಪಾಲಿನೇಷನ್ ಯಾವುದು ಇಲ್ಲ. ನಮ್ಮ ಗಿಡಗಳು ಫಸ್ಟ್ ಸ್ಟಾರ್ಟ್ ಆದಾಗ ಗಂಡು ಗಿಡ ಇಲ್ಲ ಸರ್ ನಮ್ಮಲ್ಲಿ. 1-2 ಗಿಡ ಸ್ಟಾರ್ಟ್ ಆದ ದಿವಸ ಯಾವುದೇ ಥರದ್ದು ಗಂಡು ಗಿಡದಲ್ಲಿ ಹೆಂಗಾಗುತ್ತೆ ಸರ್ ಅದು? ಕರೆಕ್ಟ್, ಪರಾಗಸ್ಪರ್ಶ ಆಗಬೇಕು. ಯಾವುದೋ ಒಂದು ಗಿಡದಲ್ಲಿ ಆಗಿರುತ್ತೆ. ಆ ಸ್ವಜಾತಿ, ಈಗ ಉದಾಹರಣೆಗೆ ನನಗೆ ತಿಳಿದಿರೋ ಮಟ್ಟಿಗೆ ನಮ್ಮ ಜಾಯಿಕಾಯಿ ಗಿಡ ಇಪ್ಪೆ ಜಾತಿಗೆ ಸೇರಿದ ನಮ್ಮ ಸ್ವರೂಪ ನೋಡಿದಾಗ ಇಪ್ಪೆತೆ ಸ್ವರೂಪಕ್ಕೆ ಸೇರಿರ್ತಕ್ಕಂಥದ್ದು ಅಂತ ನನ್ನ ಸ್ವಂತ ಅಭಿಪ್ರಾಯ. ಅದು ಸಾಮಾನ್ಯವಾಗಿ ಇಪ್ಪೆ ಎಲೆ ಯಾವ ಥರ ಇದೆಯೋ ಅದೇ ಥರ ಇದೆ. ಅದು ತೊಗಟೆನೂ ನೋಡಿದಾಗ ನಾವು ಇಪ್ಪೆ ಜಾತಿಯ ಇಪ್ಪೆ ಗಿಡದ ಥರನೇ ಕಾಣುತ್ತೆ. ಅದಕ್ಕೂ ಆಯಸ್ ಜಾಸ್ತಿ, ಇದಕ್ಕೂ ಆಯಸ್ ಜಾಸ್ತಿ ಸರ್. ಓಕೆ. ಈಗ ನೀವು ಜಾಕಾಯಿ ಇಲ್ಲೂ ಎಷ್ಟು ಬಂದಿದೆ, ಎಷ್ಟು ಕೆಜಿ ಬಂದಿದೆ ಸರ್? ನಮ್ಮಲ್ಲಿ ಜಾಯಿಕಾಯಿಗಳ ಕೆಜಿ ಇನ್ನೂ ಬಂದಿಲ್ಲ ಸರ್. ಎಲ್ಲ ಗಿಡದಲ್ಲೂ 3-4 ಬಂದಿದೆ ಅಂದಾಜು ಸರ್. ಎಷ್ಟು ಕಾಯಿಗಳು ಬಂದಿದೆ? ಒಂದೊಂದು ಗಿಡದಲ್ಲಿ 6-7 ಬರ್ತದೆ ಸರ್. ಒಂದು 2-3 ಕೆಜಿ ಬಂದಿರ್ಬೋದು ಸರ್. ಈಗ ಅದಕ್ಕೆ ಭಾಳಷ್ಟು ಬೇಡಿಕೆ ಇದೆಯಲ್ಲ? ಬೇಡಿಕೆ ಇದೆ ಸರ್. ಇದು ಕಾಂಪಿಟೇಟಿವ್ ಇಲ್ಲ. ಈಗ ಅಡಿಕೆಗೆ ಕಾಂಪಿಟೇಟರ್ ಇದ್ದಾರೆ, ಈಗ ಜಾಯಿಕಾಯಿಗೆ ಕಾಂಪಿಟೇಟರ್ ಇಲ್ಲ. ಯಾಕೆ ಅಂತ ಅಂದರೆ ಅದು ಹೊಸ ಬೆಳೆ ನಮ್ಮ ಪ್ರದೇಶದಲ್ಲಿ. ಅದು ಸಾಮಾನ್ಯವಾಗಿ ಮಲೆನಾಡು ಭಾಗಕ್ಕೆ ಮತ್ತು ಕೇರಳ ಭಾಗಕ್ಕೆ, ನಮ್ಮ ಕೊಂಕಣ ಭಾಗಕ್ಕೆ ಇದು ಸೀಮಿತವಾಗಿತ್ತು. ಇತ್ತೀಚಿನ ದಿವಸಗಳಲ್ಲಿ ನಮ್ಮಲ್ಲಿ ಈಗ ಈ ಅಡಿಕೆಯ ಪರ್ಯಾಯ ಬೆಳೆಯಾಗಿ ಬರ್ತಾ ಇದೆ ಸರ್. ನಾವು 1 ಎಕರೆಗೆ ಸರ್ ಅಡಿಕೆ ಗಿಡ 400 ನೆಡ್ತೀವಿ ಸರ್. 400-600 ನೆಡ್ತೀವಿ. 1 ಎಕರೆಗೆ 40-50 ನೆಟ್ರೆ ಅಕಸ್ಮಾತ್ ಬರಗಾಲ ಬಂದ್ರೂ ಒಂದು ಗಿಡಕ್ಕೆ 2 ಚಗ ನೀರು ಹಾಕೋದ್ರು 8-16 ಒಂದು ಚೌರಿಗೆ ಅಂತ ನಮ್ಮ ಗ್ರಾಮ್ಯದಲ್ಲಿ ಬಿಂದಿಗೆ ಅಂತ ಹೇಳ್ತೀವಿ ಸರ್. ಬಿಂದಿಗೆ 8 ಲೀಟ್ರ್ ನೀರು ಇಡಿಸ್ತದೆ ಸರ್. 2 ಬಿಂದಿಗೆ ಹಾಕಿದ್ರೆ 16 ಲೀಟ್ರ್ ನೀರು ಹಾಕಿದ್ರೆ 4 ದಿವಸ ಕಾಪಾಡ್ತದೆ ಸರ್. ನಾವು 400 ಗಿಡಕ್ಕೆ ಹಾಕೋ ನೀರನ್ನು ಇದೇ 40 ಗಿಡಕ್ಕೆ 50 ಗಿಡಕ್ಕೆ ಹಾಕಿದ್ರೆ 50 ಗಿಡ ಸೇಫಾಗಿ ಬೆಳೆಸ್ಕೋಬೋದು ಸರ್. ನಾವು ಅಂತರ್ಜಲ ತೆಗೆದು ಏನು ಮಾಡ್ತಾ ಇದ್ದೀವಿ, ಬಡಭೂಮಿ ಆಗ್ತಾಯಿದೆ, ಹೋಗ್ತಾಯಿದೆ ಅಂತರ್ಜಲ. ಇಲ್ಲ, ಬೇರೆ ಈ ಥರ ಪರ್ಯಾಯ ಬೆಳೆಗಳತ್ತ ಎಲ್ಲರೂ ಹೋಗ್ಬೇಕು ಸರ್. ಈಗ ನಾವು ಒಂದು 50 ಗಿಡಕ್ಕೆ 52 ನೀವು 100 ಚೌರ್ಗೆ ಅಂದರೆ 300 ಲೀಟ್ರ್ 3000 ಲೀಟ್ರ್ ಆದರೆ ಅಡಿಕೆಗೆ, ತೆಂಗಿಗೆ ಮತ್ತು ಜಹ ಗಿಡಕ್ಕೆ ಆಗುತ್ತೆ ಸರ್. ಇದು ತೆಂಗು 60 ಗಿಡ, ಇದು 60, 120 ಗಿಡಕ್ಕೆ 120 × 8 ಲೀಟ್ರು ಅಂತ ಅಂದರೆ ಸರ್ ಎಷ್ಟಾಯಿತು? 800 ಲೀಟ್ರ್ ನೀರಾಯಿತು. 2 ಡಬ್ಬಲ್ ಹಾಕಿದ್ರೂ 1200, ಅಂದರೆ 1 ಟ್ಯಾಂಕರ್ ನೀರು ನಮ್ಮ 1 ಎಕರೆಗೆ ತೆಂಗು ಮತ್ತು ಜಹ ಗಿಡಕ್ಕೆ ಆಗುತ್ತೆ ಸರ್. ಅದೇ 1 ಟ್ಯಾಂಕರ್ ನೀರನ್ನು 1 ಎಕರೆ ಅಡಿಕೆ ಗಿಡಕ್ಕೆ ಹಾಕೋಕ್ಕಾಗಲ್ಲ, ಸಾಧ್ಯ ಇಲ್ಲ. ಅಂತರ್ಜಲ ಜಾಸ್ತಿ ಹೋಗ್ತಾ ಇರ್ತದೆ. ಮತ್ತು ಇದು ಡೀಪ್ ರೂಟೆಡ್ ಜಹ ಗಿಡ, ಅತಿ ಹೆಚ್ಚು ನೀರು ತೇವಾಂಶ ಇರಬೇಕು. ಹತ್ತಿರ ಡ್ರೈ ಆದ್ರೂ, ದೊಡ್ಡ ಗಿಡ ಆದಮೇಲೆ ಡ್ರೈ ಆದ್ರೂ ಸ್ವಲ್ಪ ಭೂಮಿ ತಡ್ಕೊಳುತ್ತೆ ಸರ್ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ತೇವಾಂಶ ಕಡಿಮೆ ಆದರೂ ಕೆಳಗಡೆ ಅಷ್ಟು ಅಡಿಕೆ ಅಷ್ಟು ಎಫೆಕ್ಟ್ ಆಗಲ್ಲ ಅಂತ ನನ್ನ ವೈಯಕ್ತಿಕ. ಗಿಡಕ್ಕೆ ತೊಂದರೆ ಆಗಲ್ಲ ಸರ್. ಫಸ್ಲಲ್ಲಿ ವೇರಿಯೇಷನ್ ಆಗ್ತದೆ, ಅದೇ ಅದಾಗಲೇಬೇಕಲ್ಲ ನೀರಿಲ್ಲ ಅಂದಾಗ. ಓಕೆ ಸರ್, ಧನ್ಯವಾದಗಳು ಸರ್. ಇದು ಕಡುವ ಮಕ್ಕಳು ಸರ್. ಕಡುವ ಮಕ್ಕಳು. ಇದು ಥಾಮಸ್
ಇದು ದಕ್ಷಿಣ ಕನ್ನಡದಿಂದ ತಂದಿದ್ದು. ಹೌದು ಸರ್, ಕಡುವ ಮಕ್ಕಳಿದು. ಇದು 1 ವರ್ಷ ಗಿಡ ಆಯಿತಾ ಸರ್? ಇಲ್ಲ ಸರ್, ಈಗ ಒಂದು 6 ತಿಂಗಳಾಗಿದೆ ಸರ್ ಅಷ್ಟೇ. ಕಡುವ ಮಕ್ಕಳು. ಕಡುವ ಮಕ್ಕಳು ಏನು ಸರ್ ವಿಶೇಷ ಇದೆ ಹಣ್ಣಿಂದ ಏನಕ್ಕೆ? ಸರ್ ಕಡುವ ಮಕ್ಕಳು ಈಲ್ಡ್ ಬರುತ್ತೆ ಸರ್. ಅದ್ರ ಜೊತೆಗೆ ಇದು ಪತ್ರೆ ಮಂದೆ ಇರುತ್ತೆ ಸರ್. ಪತ್ರೆ ಇದು ಒಂದು ನಮ್ಮ ಬೇರೆ ತಳಿಯಲ್ಲಿ 1 ಗ್ರಾಮ್ ಇದ್ದರೆ ಇದು 3 ಗ್ರಾಮು ಬರುತ್ತೆ ಅಂತ ಹೇಳಿದ್ದಾರೆ ಸರ್ ಪತ್ರೆನ. ಈ ಪತ್ರೆ ರೇಟ್ ಜಾಸ್ತಿ ಇರೋದ್ರಿಂದ ನಮಗೆ ಡಬಲ್ ಸಿಗುತ್ತಲ್ಲ ಸರ್ ಅಲ್ಲಿಗೆ, 1 ಗ್ರಾಮಲ್ಲಿ 3 ಗ್ರಾಮಲ್ಲಿ. ಅದರಿಂದ ಇದನ್ನ ಕಡುವ ಮಕ್ಕಳು ಮತ್ತು ಕೀನ ತುಕಾರ ಪತ್ರೆ ಮಂದಾಗಿರುತ್ತೆ ಅಂತೇಳಿ ಕಡುವ ಮಕ್ಕಳು ಮತ್ತು ಕೀನ ತುಕಾರ ನೆಟ್ಟಿದ್ದೀನಿ ಸರ್. ಇದು ಇನ್ನೊಂದು ವರ್ಷ ಬೇಕಾ ಸರ್? ಇಲ್ಲ, ಇದು ಒಂದು 6 ತಿಂಗಳಾಗಿದೆ, ಇನ್ನೂ ಒಂದು 2 ವರ್ಷ 3 ವರ್ಷ ಬೇಕಾಗುತ್ತೆ ಸರ್. ಡ್ರಾಫ್ಟೆಡ್ ಇದು, ಬಡ್ಡೆಡ್ ಅಂತ ಏನು ಹೇಳ್ತೀರಲ್ಲ, ಕಣ್ಕಸಿ ಅಂತ ಹೇಳ್ತೀವಲ್ಲ, ಕಣ್ಕಸಿ ಸರ್. ಜಾಕಾಯಿ ಗಿಡ, ಜಾಕಾಯಲ್ಲೇ ವೆರೈಟಿ ಸರ್. ಇದು ಬಂದಿದೆ ಸರ್ ಹೂವು. ನೋಡಿ ಸರ್ ಇಲ್ಲಿ ಫ್ಲೋರಿಂಗ್ ಆಗ್ತಾ ಇದೆಯಲ್ಲ. ಹೌದು ಸರ್, ನೋಡಿ ಸರ್ ಹೂವು. ಸರ್ ಬರ್ತಾ ಇರ್ತದೆ ನೋಡಿ. ಇದು ಕೀನ ತುಕಾರ ಸರ್. ಇದು ಈ ಗಿಡ ಸರ್.